ಹಾಯ್ ಫ್ರೆಂಡ್ಸ್, ಎಲ್ಲರು ಹೇಗಿದ್ದೀರಿ? ನೋಡ್ರಿ, ನಾವು ಇವತ್ತು ಮೀರಜ್ ಕೊಂಟೀವಿ. ಜಸ್ಟ್ ಜಳಕ ಮಾಡಿ ಬಂದೀನಿ. ಎಲ್ಲರೂ ಜಳಕ ಮಾಡ್ಕೊಂಡಿರಿ ಅಂದ್ಕೊಂಡೀನಿ. ಯಾಕಪ್ಪ ಅಂದ್ರೆ ಇವತ್ತು ನಮಗೆ ಮೀರಜ್ ಕಡೆ ಎಕ್ಸಾಮ್ ಐತಿ. ನೋಡ್ರಿ, ಹಿಂಗೆಲ್ಲ ರೆಡಿ ಮಾಡ್ಕೊಂಡೀನಿ. ನಾನು ರೆಡಿ ಆಗ್ಬೇಕು. ಈಗ ಟೈಮ್ 12:30 ಆಗೈತಿ. 1:15ಗೆ ನಮ್ಮ ಬಸ್ ಐತಿ. 1:15 ಒಳಗೆ ನಾನು ಊಟ ಮಾಡಿ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ನೋಡ್ರಿ, ಎಲ್ಲ ರೆಡಿ ನೋಡ್ರಿ, ನಮ್ಮ ಬಸ್ ಪೂರ್ತಿ ಖಾಲಿ ಆಯ್ತು ಅಂತ ನೀವು ಅಂದ್ಕೊಂಡಿರ್ಬೇಕು. ಮುದ್ದೋಳ ಮಟ್ಟ ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಒಂದು ಸೀಟ್ ಇದ್ದಿಲ್ಲ ಕುಂದ್ರಕ್ಕೆ. ಎಲ್ಲ ಸ್ಕೂಲ್ ಹುಡುಗರು ಎಲ್ಲ ಫುಲ್ ತುಂಬಿದ್ರೆ. ಈಗ ಸ್ವಲ್ಪ ಎಲ್ಲ ಪೂರ್ತಿ ಖಾಲಿ ಆಗೈತಿ. ಈಗ ಕುಂದ್ರಕ್ಕೆ ಸೀಟ್ ಸಿಕ್ಕೈತಿ. ನೋಡ್ರಿ, ಬಸ್ ಅಂತ ಈಗ ಪೂರ್ತಿ ಖಾಲಿನೇ ಆಯ್ತು. ನೋಡ್ರಿ, ಅಲ್ಲಿ ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಕುಂತು ಫುಲ್ ಬೇಸರ ಆಗಿಬಿಟ್ಟೈತೆ. ನೋಡ್ರಿ, ನಾ ಅಂತರಗಳೇ ಡ್ರೈವರಿಗೆ ಕೇಳಿಬಿಟ್ಟೆ, ಸರ ನಮಗಂತರೂ ಬೇಸರ ಆಗಿಬಿಟ್ಟೈತ್ರಿ ಕುಂತಂತ. ನೀವು ಒಂದು ದಿವ್ಸಕ್ಕೆ ಹಂಗೇನೆ ಆಗತ್ತಿರಪ್ಪ. ಏನು ಮಾಡ್ಬೇಕು ನೋಡ್ರಿ, ನಮ್ಮದು ಡೈಲಿ ಡ್ಯೂಟಿ ಇದೇ ಮಾಡ್ಬೇಕು ನಾವು. ನೀವು ಒಂದು ದಿವ್ಸಕ್ಕೆ ಹಿಂಗೆ ಮಾಡಿದ್ರೆ ನಾವೇನು ಮಾಡ್ಬೇಕು ನೋಡ್ರಿ ಅಂತ ಹೇಳತ್ತಿದ್ರು. ಪಾಪ ಅವ್ರ ತ್ರಾಸ ಅವ್ರಿಗೆ ಗೊತ್ತ್ರಿ, ಭಾಳ ತ್ರಾಸ. ನೋಡ್ರಿ, ಬರೋ ದಾರಿಗೆ ಲಾರಿ ಮತ್ತು ಬಸ್ ಎರಡು ಆಕ್ಸಿಡೆಂಟ್ ಆಗಿಬಿಟ್ಟಾವ. ನಾನು ತೆಗಿಯಂಗಿಲ್ಲ, ನೀನು ತೆಗಿಯಂಗಿಲ್ಲ, ಇಬ್ಬರು ಜಗಳ ಮಾಡ್ಕೊಂಡು ನಿಂತ್ಬಿಟ್ಟಾರೆ. ನಮ್ಮ ಡ್ರೈವರ್ ತಲೆ ಕ್ಯಾಟಿ ವಾಪಸ್ ಬಸ್ ಹೊಳ್ಸ್ಕೊಂಡು ಇಲ್ಲೇ ಮಗ್ಗಲ್ ರೋಡ್ ಐತಿ ಅಂತ ತಿರ್ಗಿಸ್ಕೊಂಡ್ಬಿಟ್ಟಾರೆ. ಇಲ್ಲೇ ಆಯ್ತು ನೋಡ್ರಿ. ಮುಂದೆ ನಿಮಗೆ ತೋರಿಸ್ತೀನಿ, ಅದು ಆಕ್ಸಿಡೆಂಟ್ ಆಗಿರೋವಂಥ ಗಾಡಿಗಳು ಎರಡು ತೋರಿಸ್ತೀನಿ ನೋಡ್ರಿ. ಇಲ್ಲೇ ಐತದ ಮಗ್ಗಲ್ ರೋಡ್. ಇದು ಹೊಲ ಪೂರ್ತಿ ರೌಂಡ್ ರೋಡ್ ಐತೆ ನೋಡ್ರಿ. ಆ ಲಾರಿ ಮತ್ತು ಅದು ಬಸ್ ಕಾಣತ್ತಲ್ರಿ, ಅವು ಆಕ್ಸಿಡೆಂಟ್ ಆಗಿಬಿಟ್ಟಾವ. ಆದರೂ ಡ್ರೈವರ್ ಜೀವನ ಭಾಳ ವಜ್ಜೆ ಐತೆ ನೋಡ್ರಿ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಂಗಿಲ್ಲ. ಆದರೂ ಭಾಳ ಸೂಕ್ಷ್ಮದಿಂದ ಡ್ರೈವಿಂಗ್ ಮಾಡ್ಬೇಕು ನೋಡ್ರಿ. ನಾವು ಈಗ ಹೊಂಟೀವಿ. ಇಲ್ಲೇ ಕ್ರಾಸಿಂಗ್ ಬಂದೈತಿ. ಇಲ್ಲಿ ವಾಪಸ್ ಓಡಿಸ್ಕೊಂಡ್ಬಂದಾರ ನಮ್ಮ ಡ್ರೈವರ್. ರೋಡಿಗೆ ಬಂದೀವಿ. ಜಸ್ಟ್ ಕರ್ನಾಟಕ ಬಾರ್ಡ್ರ್ ದಾಟೀವಿ ರೀ. ಮಹಾರಾಷ್ಟ್ರನಾಗಂತೂ ಫುಲ್ ಅಂದ್ರೆ ಫುಲ್ ಮಳೆ ಐತಿ. ನಮ್ಗಾರ ಅಂಜಿಕೆ ಆಗಿಬಿಟ್ಟೈತಿ. ಏನು ಮಾಡ್ಬೇಕು ಈಗ ಹೋಗ್ಯಾಸಿ ಅಂತ ನೋಡ್ಬೇಕು. ನೋಡ್ರಿ, ಫುಲ್ ಮಳೆ ಐತಿ. ನಾವಾರ ಅಲ್ಲಿ ಹೋಗಿ ಈಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾವಾಗಾರ ಬಸ್ ಸ್ಟ್ಯಾಂಡ್ ಮುಟ್ತಿದ್ದೀವಿ ಅಂತ ಅನ್ಕೊಂಡಿದ್ವಿ. ಈಗ ಬಸ್ ಸ್ಟ್ಯಾಂಡ್ ಮುಟ್ಕೇಸಿ ಮಳೆಯಾಗಿ ಏನು ಮಾಡೋದಪ್ಪ, ಎಲ್ಲಿ ಹೋಗೋದು ಅಂತ ಫಸ್ಟ್ ಗೊತ್ತಾಗತ್ತಿಲ್ಲ. ನೋಡ್ಬೇಕ್ರಿ ಏನಾಗತ್ತೇನೋ. ಫುಲ್ ಅಂದ್ರೆ ಫುಲ್ ಜೋರು ಮಳೆ ಐತ್ರಿ. ಮಹಾರಾಷ್ಟ್ರನಾಗಂತೂ ಜೋಗ್ ಮಳೆ ಆಕೈತೆ ನೋಡ್ರಿ. ಕಂಟಿನ್ಯೂ ಮಳೆ ಒಂದು ತಾಸು ಆತ್ರಿ. ಹೆಂಗೆ ನೋಡ್ರಿ, ಇಲ್ಲಿ ಬಂದು ಫಸ್ಟ್ ನಾವು ಲಾಡ್ಜ್ ಬುಕ್ ಮಾಡೀವಿ. ಯಾಕಂದ್ರೆ ಫುಲ್ ಮಳೆ ಐತಿ, ಎಲ್ಲಿ ಇರ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಬಸ್ ಸ್ಟ್ಯಾಂಡ್ ಹಿಡಿದು ಬಂದು ಇಲ್ಲೇ ಫಸ್ಟ್ ಲಾಡ್ಜ್ ಬುಕ್ ಮಾಡೀವಿ. ನೋಡ್ರಿ, ಇದು ಮೀರಜ್ ರೈಲ್ವೆ ಸ್ಟೇಷನ್ ರೀ. ಹೋಗು ರೋಡ್ರಿ. ಇದ್ರ ಅಪೋಸಿಟ್ ಬಸ್ ಸ್ಟ್ಯಾಂಡ್ ಐತಿ. ಬರ್ರಿ, ಲಾಡ್ಜ್ ಒಳಗೆ ಹೆಂಗೈತೆ ಅಂತ ತೋರಿಸ್ತೀನಿ. ಒಬ್ಬ ಅಣ್ಣ ಪರಿಚಯ ಆಗೇನ್ರಿ ಬಸ್ನಾಗ. ಅವನು ಎಕ್ಸಾಮ್ ಬರೆಯಾಕೆ ಬಂದಾನಂತ. ಇಬ್ಬರು ಸೇರಿ ಮಾಡೀವಿ ಲಾಡ್ಜ್. ನೋಡು ಬರ್ರಿ, ಒಳಗೆಲ್ಲ ಹೆಂಗೈತಿ, ರೂಮ್ ಹೆಂಗೆ ಅದಾವ ಅಂತ ನೋಡಿ ತೋರಿಸ್ತೀನಿ ಬರ್ರಿ. ನಮ್ಮ ಅಣ್ಣ ಅಂತೂ ಬಿಟ್ಟು ಹೋಗ್ಬಿಟ್ಟಾನ. ತಲೆ ಕೆಟ್ಕೇಸಿ ಅವನಿಗೂ ಫುಲ್ ಮಳೆಯಾಗಿ ತೊಳ್ಸ್ಕೊಂಡ್ಬಿಟ್ಟಾನ. ಬಾಪ ಜಲ್ದಿ ಅಂತ ಕೇಸಿ ಮ್ಯಾಗ ಹೋಗ್ಬಿಟ್ಟಾನ. ನಾವು ತೋರಿಸ್ತೀನಿ ಬರ್ರಿ ನಿಮಗೆ ಹೆಂಗೈತಿ ಒಳಗೆಲ್ಲ. ಚಲೋ ಐತ್ರಿ. ಆಲ್ಮೋಸ್ಟ್ ಪೂರ್ತಿ ನೀಟ್ ಐತಿ. ಆಗಲೇ ನಾವು ಆಗ ಬಂದಿದ್ವಿ. ನೋಡ್ರಿ, ಒಳಗೆ ಹಂಗೈತಿ. ಅಣ್ಣ ಕಡೆ ಚಾವಿ ಐತಿ. ಅಣ್ಣ ಚಾವಿ ತೆಗಿಯಾಕತ್ತಾನ. ನೀಟ್ ಐತಿ ನೋಡ್ರಿ ಎಲ್ಲ. ಹಿಂಗಾಯ್ತು ನೋಡ್ರಿ ಒಳಗೆ. ಜಸ್ಟ್ ರೂಮ್ನ ತೋರಿಸ್ತೀನಿ ಬರ್ರಿ ನಿಮಗೆ ಒಳಗೆ. ನೋಡ್ರಿ, ಹಿಂಗಾಯ್ತು ನೋಡ್ರಿ. ಬೆಡ್ ಒಂದು ಟೇಬಲ್ ಐತಿ ಇಬ್ಬರಿಗೂ ಕುಂದ್ರಾಕ ಊಟ ಮಾಡೋಕೆ. ಮತ್ತು ಈ ಕಡೆ ಒಂದು ಮಿರರ್ ಹಾಕ್ಯಾರ ನೋಡ್ರಿ. ಈ ಕಡೆ ಒಂದು ಟಿ ವಿ ಐತಿ. ಚಲೋ ಐತ್ರಿ ಬಟ್ ರೂಮ್. ಮತ್ತು ಒಂದು ಲೈಟ್ ಐತಿ ನೋಡ್ರಿ ಈ ಕಡೆ. ನೋಡ್ರಿ, ಒಟ್ಟು ನಿದ್ದೆ ಬರತ್ತಿಲ್ಲ. ಅಣ್ಣ ನೋಡಿದ್ರೆ ಮಕ್ಕೊಂಡ್ಬಿಟ್ಟಾನ. ನನಗಾರ ನಿದ್ದೆ ಬರತ್ತಿಲ್ಲ. ನಾಳೆ ನೋಡಿದ್ರೆ ಎಕ್ಸಾಮ್ ಐತಿ. ಹೆಂಗಾರ ಮಾಡಿ ನಾನು ಮಕ್ಕೋಬೇಕ್ರಿ. ಒಟ್ಟು ನಿದ್ದೆ ಬರತ್ತಿಲ್ಲ. ಹೊಸ ಜಾಗ ಐತಲ್ರಿ, ಅದಕ್ಕೆ ಒಟ್ಟು ನಿದ್ದೆ ಬರತ್ತಿಲ್ಲ ನೋಡ್ರಿ. ಹಾಯ್, ಗುಡ್ ಮಾರ್ನಿಂಗ್. ನೋಡ್ರಿ, ಅಣ್ಣಾರ ಮಾರ್ನಿಂಗ್ ಜಲ್ದಿ ಅದು ರೆಡಿಯಾಗಿ ಹೋಗ್ಬಿಟ್ಟಾನ. ಯಾಕಂದ್ರೆ ಅವ್ನು ಫಸ್ಟ್ ಶಿಫ್ಟ್ ಐತೆ, ನಂದು ಸೆಕೆಂಡ್ ಶಿಫ್ಟ್ ಐತಿ. ನಾನು ಈಗ ರೆಡಿಯಾಗೀನಿ. ನಾನು ಎಕ್ಸಾಮಿಗೆ ಹೋಗ್ಬೇಕ್ರಿ. ಈಗ ನಾಷ್ಟ ಮಾಡ್ಕೇಸಿ ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೇಕಂದ್ರೆ ಕರೆಕ್ಟ್ ಟೈಮ್ ಆಗುತ್ತೆ. ಅದಕ್ಕೆ ನಾನು ಜಲ್ದಿ ರೆಡಿ ಆಗಿಬಿಟ್ಟೀನಿ. ಇದು ನೋಡ್ರಿ ಎಕ್ಸಾಮ್ ಸೆಂಟ್ರ್ ಅಂತೂ ಫಸ್ಟ್ ಕ್ಲಾಸ್ ಐತಿ. ಭಾರಿ ಐತ್ರಿ. ಆದರೆ ಎಕ್ಸಾಮ್ ಸೆಂಟ್ರ್ ಕಾಲೇಜ್ ಆದ್ರೆ ಚಲೋ ಐತಿ. ಎಕ್ಸಾಮ್ ಸೆಂಟ್ರ್ ಯಾಕೆ ಮಸ್ತ್ ಐತಿ. ನಮ್ಮ ಹುಲಿಗಳಿಗೆ ತೋರಿಸಿ ನೋಡ್ರಿ. ಈಗ ಇಲ್ಲಾದ್ರೆ ನೋಡ್ರಿ, ನಮ್ಮ ಕರ್ನಾಟಕ ಹುಲಿಗಳೇ ಎಲ್ಲ. ಇವರು ಕರ್ನಾಟಕದವ್ರಿ. ಎಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ಬಂದಾರೆ. ಎಲ್ಲರೂ ಇಲ್ಲೇ ಬಂದು ನಾವೆಲ್ಲ ಭೇಟಿ ಹಾಕರಿ ಹುಡುಗರು. ಎಕ್ಸಾಮ್ ಅಂತೂ ಮುಗಿಸ್ ಬಂದ್ವಿ. ನಾವು ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀವಿ. ಹೊಟ್ಟೆ ಅಂತೂ ಭಾಳ ಹಸ್ತೈತಿ. ಈಗ ಹೋಗಿ ಶಿಸ್ತು ಊಟ ಮಾಡಿ ಬಸ್ ಒಂದು ಹತ್ತದೈತೆ ನೋಡ್ರಿ. ಮಹಾರಾಷ್ಟ್ರ ಭಾಳ ಡೆವಲಪ್ಮೆಂಟ್ ಐತೆ ಅಂತ ನಾವು ಅಂದ್ಕೊಂಡೀವಿ. ನಮ್ಮ ಕರ್ನಾಟಕಕ್ಕಷ್ಟೇ ಇಲ್ಲಿ ನೋಡ್ರಿ ಹೆಂಗೈತಿ. ಇಲ್ಲಿ ಎಲ್ಲಿ ಬೇಕಲ್ಲೇ ನೀರು ತುಂಬೈತಿ. ರೋಡು ಚಲೋ ಇಲ್ಲ. ಬಸ್ ಅಂತೂ ಕೇಳಬೇಡ್ರಿ. ನಮ್ಮ ಕಡೆ ಬಸ್ ಭಾರಿ ನೋಡ್ರಿ. ಖರೆ ಅನ್ಬೇಕಂದ್ರೆ ಈ ಕಡೆ ಅಂತೂ ಬಸ್ ಭಾಳ ಹೊಲಸೈತೆ ನೋಡ್ರಿ. ಹಿಂಗಾಯ್ತು ನೋಡ್ರಿ ಮಹಾರಾಷ್ಟ್ರ. ನಾವೀಗ ಊಟ ಮಾಡಿ ಸೀದಾ ಬಸ್ ಹತ್ತಿದ್ರೆ ಸೀದಾ ಕರ್ನಾಟಕ ಬಂದು ಇಳಿತೀವಿ. ಮಹಾರಾಷ್ಟ್ರ ಬಾಯ್ ಹೇಳಿ, ಕರ್ನಾಟಕ ಹೇಳಿ.